ಸರ್ ಕೊಳಕ ಅಂದ್ರೆ ಸ್ನಾನ ಮಾಡಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ, ಆಮೇಲೆ ಏನಾರ ಒಂದು ಕೆಲಸ ಕೊಟ್ರೆ ಅದನ್ನ ಬೇಕು ಬೇಕು ಅಂತ ಮಾಡಲ್ವೋ, ಇಲ್ಲ ಬರದೇ ಇಲ್ವೋ, ಇಲ್ಲ ಸರಿಗ್ ಮಾಡ್ಬಿಟ್ರೆ ತಿರ್ಗಾ ಹೇಳ್ತಾರೋ ಗೊತ್ತಿಲ್ಲ, ಇಲ್ಲ ಹುಟ್ಟತಾನೆ ಕಲ್ತಿಲ್ವೋ ಅದು ಗೊತ್ತಿಲ್ಲ. ಒಂದು ಬಟ್ಟೆ ಒಗ್ಯಕ್ಕೆ ಏನಾರ ಕೊಟ್ರೆ ಆ ಬಟ್ಟೆನ ಹಾಕ್ಬಿಟ್ಟು ಕಾಲಲ್ಲಿ ತುಳಿತಾನೆ. ಅಲ್ಲಿ ಆ ಟಾಯ್ಲೆಟ್ ಮೇಲೆಲ್ಲ ರಿಸಸ್ ಮಾಡಿ ಕೆಳಗೆಲ್ಲ ಮಾಡ್ಬಿಟ್ಟಿದ್ರು. ನಾನು ಮಾಡಾದ್ಮೇಲೆ ಚಿರ್ಕಿ ತಗೊಂಡು ಹೊಡೆದ್ಬಿಟ್ಟು ಲೈಸಾಲ್ ಎಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಉದುರಿಸ್ಬಿಟ್ಟು ಸ್ಮೆಲ್ ಎಲ್ಲ ಹೋಗಿಸ್ಬಿಟ್ಟು ಬಂದೆ. ಬರ್ತಾ ಇಲ್ಲ, ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಥೀಮ್ ತರ ಇಲ್ಲ, ಏನೂ ಇಲ್ಲ. ಸುಮ್ನೆ ಏನೇನೋ ಪೆದ್ದು ತರ ಅನ್ನಿಸ್ತಾ ಇದಾರೆ. ಸರ್ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ರಿ, ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ರಲ್ಲ ಸರ್, ಹೇಗೆ ಆಡ್ತಾ ಇದ್ರಿ ಸರ್ ಎಲ್ರು ಅಂತ ಅನ್ಸುತ್ತೆ? ಸರ್ ಅಂದರೆ ನನಗೆ ಸೀಸನ್ ಹಳೇದೆಲ್ಲ ನೋಡಿದ್ನಲ್ಲ ಸರ್, ಅದು ಇದಕ್ಕಿಂತ ವಾವ್ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಏನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ. ಅಂದರೆ ಈಗಿರೋ ಕಂಟೆಸ್ಟೆಂಟಿಂದ ಏನು ವಾವ್ ಅನ್ನೋ ಥರ ನನಗೆ ಏನು ಬರ್ತಾನೆ ಇಲ್ಲ. ಯಾಕಂದರೆ ವಿನಯ್ ಗೌಡ ಅವರೆಲ್ಲ ಇದ್ದಾಗ ನಾವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ವಿ. ಆ ಇಂಟ್ರೆಸ್ಟು ಈಗಿರೋದ್ರಲ್ಲಿ ಇಲ್ಲ. ಅಂದರೆ ಈಗಿರೋದ್ರಲ್ಲಿ ಬರೀ ರಕ್ಷಿತಾ ಆಮೇಲೆ ಅಶ್ವಿನಿ ಗೌಡ ಅವ್ರದ್ದೇ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು. ಅವ್ರದ್ದು ಬಿಟ್ಟರೆ ಗಿಲ್ಲಿದು ಕಾಮಿಡಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಮಿಕ್ದವ್ರದ್ದೆಲ್ಲ ಒಂದು ವೈಟ್ ರೈಸ್ ಥರ ಸಪ್ಪೆ ಥರ ಕಾಣಿಸ್ತಾ ಇದೆ. ಆ ಥರ ದಮ್ಮಿಲ್ಲ. ಅಂದರೆ ಈಗ ನಾವು ಅಷ್ಟೇ, ನಮಗೇನು ಅರ್ಥನೂ ಆಗ್ತಾ ಇರಲಿಲ್ಲ, ಒಂಥರ ಅರ್ಥ ಇಲ್ಲದೆ ನಾವು ಏನೇನೋ ಮಾತಾಡ್ತಾ ಇದ್ವಿ. ಅವ್ರ ಕ್ವಶನ್ ಒಂದು ಕೇಳಿದ್ರೆ ನಾವು ಇನ್ನೊಂದು ಇದು ಮಾಡ್ತಾ ಇದ್ವಿ, ಆಮೇಲೆ ಗೇಮ್ನ ಅರ್ಥ ಮಾಡ್ಕೊಳ್ದೆ ಆಡ್ತಾ ಇದ್ವಿ. ಆ ಥರ ತಪ್ಪು ಕೆಲಸ ಆಗ್ತಾ ಇರೋದು ಈ ಸೀಸನಲ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಒಂಥರ ಮಜಾನೇ ಬರ್ತಾ ಇಲ್ಲ. ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಥೀಮ್ ಥರ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನೇನೋ ಪೆದ್ದು ಥರ ಅನ್ನಿಸ್ತಾ ಇದ್ದಾರೆ. ಅದರಿಂದ ಈ ಸೀಸನ್ ಒಂದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸರ್ ಈಗ ರಜತ್ ಮತ್ತು ಚೈತ್ರ ಅವರು ಹೋಗಿದ್ದಾರೆ ಒಳಗಡೆ. ಹೌದು, ವೈಲ್ಡ್ ಕಾರ್ಡ್ ಆಗಿ ಹೋಗ್ಬೇಕಿತ್ತಾ ಬೇಡವಾ ಅಂತ ಹೇಳ್ಬಿಟ್ಟು ನಿಮ್ಗೆ? ಇಲ್ಲ, ಬೇಕಿತ್ತು ಸರ್. ಗಿಲ್ಲಿಗೆ ಪಾಠ ಕಲ್ಸಕ್ಕೆ ರಜತ್ ಅಂತ, ಆಮೇಲೆ ಇನ್ನೊಬ್ರು ಹೆಸರೇನು ಚೈತ್ರ ಅಂತವ್ರು ಬೇಕಾಗಿತ್ತು. ಯಾಕಂದ್ರೆ ಅವನ್ನ ಸೈಲೆಂಟ್ ಮಾಡ್ಸಕ್ಕಾಗೋದು ಅವ್ರಿಬ್ರೇನೆ. ಯಾಕಂದ್ರೆ ನಮ್ಮ ಕೈಯಲ್ಲಂತೂ ಆಗ್ಲಿಲ್ಲ. ಅವ್ನು ಏನು ಮಾಡಿದ್ರು ನಮ್ಮನ್ನೇ ಅವಮಾನ ಮಾಡಿ, ಯಾಕಂದ್ರೆ ನಮ್ಗೊಂದು 4 ಜನದ ಮುಂದೆ ಅವಮಾನ ಆದರೆ ನಮ್ಗೆ ಇನ್ಸಲ್ಟ್ ಆದಂಗೆ ಆಗಿ ಡಲ್ ಆಗ್ತೀವಿ. ಯಾಕಂದ್ರೆ ನಾವು ಅದನ್ನು ತಗೊಳ್ತೀವಿ. ಆದರೆ ಅವನಿಗೆ ನೀವು ಏನಾರ ಬೈರಿ ತಗೊಳ್ಳೋದೇ ಇಲ್ಲ ಅವನು. ಅಂದರೆ ಅವನು 3 ಬಿಟ್ಟು ಒಂಥರ ಕೇವಲವಾಗಿ ಎಲ್ಲರನ್ನೂ ಕೇರ್ಲೆಸ್ ಆಗಿ ಚೀಪಾಗಿ ಮಾತಾಡ್ಕೊಂಡೇ ಇರ್ತಾನೆ. ಆ ಕಾರಣದಿಂದ ಇವರಿಬ್ಬರು ಒಳಗೆ ಹೋಗಿ ಸರಿಗೆ ಮಾಡಿಸಿದ್ರು ಬಿಗ್ ಬಾಸ್ ಟೀಮ್ ಅವರು. ಅವ್ರಿಗೆ ಪಾಠ ಕಳ್ಸೋಕ್ಕೆ ಅಂಥವರೇ ಸರಿ, ಅವರಿಬ್ಬರೇ ಸಾಕು ಇವ್ರನ್ನ ಅವನ ಬಾಯಿ ಮುಚ್ಚಿಸೋದಕ್ಕೆ. ಅಂದರೆ ಸರ್ ಈಗ ಗಿಲ್ಲಿ ನಾಟಕ ಮಾಡ್ತಾ ಇದ್ದಾನೆ ಅನ್ಸುತ್ತಾ ಸರ್? ಇರೋದು ಹೆಂಗೇನಾ, ಯಾವ ರೀತಿ ಸರ್? ಸರ್ ಇರೋದಂಗೆ ಸ್ವಲ್ಪ ಇರ್ಬೋದು, ಆದರೆ ಆಚೆ ಅವರು ವೆಲ್ ಟ್ರೈನ್ಡ್ ಆಗಿ ಬಂದ್ಬಿಟ್ಟಿದ್ದಾರೆ. ವೆಲ್ ಟ್ರೈನ್ಡ್ ಅಂದರೆ ಅವ್ರಿಗೆ ಆಲ್ರೆಡಿ ಅವ್ರು ತುಂಬ ವರ್ಷದಿಂದ ಅಲ್ಲಿ ಇರೋದ್ರಿಂದ ಅವ್ರಿಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಹಿಂಗೆ ಮಾಡಿ ಮಾತಾಡಿದ್ರೆ ಆಚೆ ತೋರಿಸೋದು. ಅವ್ರನ್ನ ನೀನು ಮಾತಾಡೋಕ್ಕೆ ಬಿಟ್ಟಿಲ್ಲ ಅಂದರೆ ಅವ್ರು ಎಲ್ಲಿ ತೋರಿಸ್ತಾರೆ. ಅವಾಗ ನೀನು ಅವ್ರು ಮಾತಾಡೋಕೆ ಹೋದ್ರೆ ಆಯ್ತು ಅನ್ನೋ, ಅವಾಗ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಅವಾಗ ನೀನು ಒಬ್ಬಂದೇ ಬರ್ತಾ ಇರ್ತದೆ, ಅವ್ರದ್ದು ಬರಲ್ಲ ಅಂತ. ಆ ಥರ ನಮಗೆ ಏನೊಂದು ಎಂಜಾಯ್ ಮಾಡೋಕ್ಕೆ, ಒಂದು ಕಾಮಿಡಿ ಮಾಡೋಕ್ಕೆ, ಒಂದು ಜನ ಒಂದಕ್ಕೆ, ಇಲ್ಲ ನಮ್ದೇನಾದ್ರು ಹಳೆ ಸ್ಟೋರಿ ಹೊಸ ಸ್ಟೋರಿ ಏನಾರು ಹೇಳೋಕ್ಕೆ ಹೋದ್ರು ಅದನ್ನು ಬಿಡೋದಿಲ್ಲ. ಏನಕ್ಕಂದ್ರೆ ಅದು ಹೇಳ್ತಾ ಇದ್ರೆ ಅದೇ ಬಂದ್ಬಿಡುತ್ತೆ ಅಂತ. ಆ ಥರ ಮೈಂಡ್ ಸೆಟ್ಟಲ್ಲಿ ಒಳಗೆ ಆಚೆಯಿಂದ ಟ್ರೈನ್ಡ್ ಆಗಿ ಬಂದಿದ್ದಾನೆ. ಅದರಿಂದ ನೋಡಿ ಬರೀ ಅವನೊಬ್ಬಂದೇ ದಿನ ಎಲ್ಲ ತೋರಿಸ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಮಾತಾಡೋದು, ಅಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಬಿಡದೇ ಇರೋದು ಅವನೇನೆ. ಆದರೆ ರಜತ್ ಅವ್ರಿಗೆ ಬಂದು ಒಂದು ಬಾಯಿ ಮುಚ್ಚಿಸಿದ್ದಾರೆ. ಅವ್ರು ಬಂದ ಮೇಲೆ ಎಷ್ಟು ಸೈಲೆಂಟ್ ಆಗಿದ್ದಾನೆ ನೀವೇ ನೋಡ್ತಾ ಇದ್ದೀರಾ. ಬಂದವರೊಂದು ವಾರನೂ ಆಗಿಲ್ಲ, ಆಗ್ಲೇ ಗಿಲ್ಲಿ ಜ್ವರ ಬಂದು ಬೆಕ್ ಥರ ಆಗೋಗಿದ್ದಾರೆ. ಈಗ ನೀವು ಲಾಸ್ಟಲ್ಲಿ ಹೇಳಿದ್ರಿ ಕೊಳಕ ಅಂತ. ಸರ್ ಕೊಳಕ ಅಂದರೆ ಸ್ನಾನ ಮಾಡಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ, ಆಮೇಲೆ ಏನಾರ ಒಂದು ಕೆಲಸ ಕೊಟ್ಟರೆ ಅದನ್ನು ಬೇಕು ಬೇಕು ಅಂತ ಮಾಡಲ್ವೋ, ಇಲ್ಲ ಬರದೇ ಇಲ್ವೋ, ಇಲ್ಲ ಸರಿಗೆ ಮಾಡಿಬಿಟ್ರೆ ತಿರ್ಗಾ ಹೇಳ್ತಾರೋ ಗೊತ್ತಿಲ್ಲ, ಇಲ್ಲ ಹುಟ್ಟತಾನೆ ಕಲ್ತಿಲ್ವೋ ಅದು ಗೊತ್ತಿಲ್ಲ. ಒಂದು ಬಟ್ಟೆ ಒಗ್ಯಕ್ಕೆ ಏನಾರ ಕೊಟ್ಟರೆ ಆ ಬಟ್ಟೆನ ಹಾಕ್ಬಿಟ್ಟು ಕಾಲಲ್ಲಿ ತುಳಿತಾನೆ. ಅಂದರೆ ಯಾರ ನೋಡಿದವ್ರು ತಿರ್ಗಾ ಇವನಿಗೆ ಹೇಳಲೇಬಾರ್ದಪ್ಪ ಅಂತ ಕೊಳಕ. ಆಮೇಲೆ ಸ್ನಾನ ಮಾಡು, ಆಮೇಲೆ ಟಾಯ್ಲೆಟ್ ತೊಳಿ ಅಂದರೆ ಸುಮ್ಮನೆ ಅದು ಚುರ್ಕಿ ಇಟ್ಕೊಂಡು ಆಯಿತು ಅಂತ ಬಂದ್ಬಿಡ್ತಾನೆ. ಅಲ್ಲಿ ಕೂದಲು ವಾಸನೆ ಎಲ್ಲ ಇರುತ್ತೆ, ಅದಕ್ಕೆ ಹೋಗಿ ಸೆಂಟ್ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಆಯಿತು ಅಂತ. ಅಂದರೆ ಅಷ್ಟು ಬೇಜವಾಬ್ದಾರಿ. ಅಂದರೆ ನನ್ನ ಮನೆ, ನನ್ನ ಸೊತ್ತು, ನಾನು ನೀಟಾಗಿ ಮಾಡಿದ್ರೆ ನನ್ನ ಹೊಗಳ್ತಾರೆ, ನಾನು ಹೊಗಳ್ಸ್ಕೋಬೇಕು ಅನ್ನೋ ಕಲ್ಚರೇ ಇಲ್ಲ ಸರ್. ಅಂದರೆ ನಿಮ್ಮ ಡೆಡ್ ಅಪೋಸಿಟ್ ಅನ್ಬೋದು. ಡೆಡ್ ಅಪೋಸಿಟ್ ಸರ್. ನಮ್ಮ ಮನೆಗೆ ಬಂದು ಒಬಿಡಿಯಂಟು, ರಾಯಲ್ಲು, ಆಮೇಲೆ ಎಲ್ಲರೂ ಸ್ನಾನ ಮಾಡ್ಕೊಬಂದ್ರೆ ಒಂಥರ ಕಾಣಿಸ್ತಾರೆ, ನೀವು ಬಂದ್ರೆ ಒಂದು ಗತ್ತಲ್ಲಿ ಕಾಣಿಸ್ತೀರಾ. ಆ ಲೆವೆಲ್ಗೆ ನನ್ನ ಹೊಗಳ್ತಾ ಇದ್ರು. ಆಮೇಲೆ ಹೇಳಿದ ಕೆಲಸನ ಹೇಳೋಕ್ಕಿಂತ ಮುಂಚೆನೇ ಮಾಡ್ತಿದ್ದೆ. ಆಮೇಲೆ ಬೇರೆಯವ್ರ ಕೆಲಸನೂ ಒಂದ್ಸಲ ನನಗೆ ಕಿಚನ್ ಕೊಟ್ಟಿರಲ್ಲ, ಬೇರೆ ಟಾಯ್ಲೆಟ್ ಕೊಟ್ಟಿರ್ತಾರೆ. ಟಾಯ್ಲೆಟ್ ಎಲ್ಲ ನನ್ನ ಕೆಲಸ ಆಯಿತು ಅಂತ ನಾನು ಕೈ ಕಟ್ಕೊಂಡು ಕೂತ್ಕೋಬೋದಿತ್ತು. ಆದರೆ ಅಡುಗೆ ಮನೆದು ಶೆಲ್ಫ್ ಇರುತ್ತಲ್ಲ, ಸ್ಟವ್ ಎಲ್ಲ, ಅಲ್ಲಿ ಜಿಡ್ಡು ಹೆಂಗೆ ಮಾಡಿರ್ತಾರೆ ಅಂದರೆ, ಒಂದು ಹೋಟ್ಲಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರಿಗೂ ಅಡುಗೆ ಮಾಡಾಕಿದ್ರೆ ಅವಾಗ ಎಷ್ಟು ಇದಾಗತ್ತೆ, ಆ ಲೆವೆಲ್ಗೆ
ಅಡುಗೆ ಮನೆನ ಗಲೀಜು ಮಾಡಿರ್ತಾರೆ. ಅಂದರೆ ಅದು ರೆಗ್ಯುಲರಾಗಿ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು ಮೆತ್ಕೊಂಡಿರುತ್ತೆ. ಇವ್ರು ಹೆಂಗಂದರೆ ಮೇಲ್ಗಡೆ ಇರೋ ಉಡಿಗಳನ್ನ ಉದುರಿಸ್ಕೊಬಿಡೋದಷ್ಟೇ. ಅದನ್ನು ಒಂದು ವಿಮ್ ಹಾಕೋ, ಲಿಕ್ವಿಡ್ ಹಾಕೋ, ಏನಾರು ಹಾಕಿ ಜಿಡ್ನ ಹೋಗಿಸ್ಬೇಕು. ಒಂದೊಂದು ಸ್ಟೌದು ಇದಿರುತ್ತಲ್ಲ, ಕಬ್ಬಣದ ಗ್ರಿಲ್ಲು, ಅದೆಲ್ಲ ಕಪ್ಪೆಲ್ಲ ಎತ್ತಿ ಕ್ಲೀನ್ ಮಾಡಬೇಕು ಅನ್ನೋದಿಲ್ಲ. ನಾನು ಒಂದು ದಿವಸ 12:30 ರಾತ್ರಿಯಲ್ಲಿ ಎಲ್ಲ ಮಲ್ಗೋ ಟೈಮಿಗೆ ಹೋಗ್ತಾ ಇರೋ ಟೈಮಲ್ಲಿ ನಾನು ಚಂದ್ರಪ್ರಭಾಗೆ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನೋಡಿ ಸರ್ ಹೆಂಗೆ ಮಾಡಿದ್ದಾರೆ, ಒಂದು ನಿಮಿಷ ಸುಮ್ಮನೆ ನೀವು ನಿಂತ್ಕೊಳ್ಳಿ ಸರ್, ನಾನು ಮಾಡಿಬಿಡ್ತೀನಿ ನಿಂತೀನಿ. ಅಯ್ಯೋ ಇಲ್ಲ ಸೊಂಟ ನೋವು ಅಂತಾರೆ. ಸರ್ ಚೇರ್ ಬೇಕಾದ್ರೆ ಹಾಕ್ತೀನಿ, ಕೂತ್ಕೊಂಬಿಡಿ ಸರ್, ನಾನು ಮಾಡಿಬಿಡ್ತೀನಿ, ನಂಗೆ ಹಿಂಗೆ ಗಲೀಜೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ವಿಮ್ದು ಪಾತ್ರೆ ತೊಳೆಯೋದು ಬರುತ್ತಲ್ಲ, ಅದನ್ನು ಒಂದು ಬಾಟ್ಲಲ್ಲಿ ನೀರು ಇದು ಮಾಡಿಕೊಂಡು ಫಸ್ಟು ಚುಮುಕ್ಸ್ಬಿಟ್ಟು ಕೈಯಲ್ಲಿ ಅದನ್ನು ಜಿಡ್ ಮಾಡಿ ಒದ್ದೆ ಮಾಡ್ತೀನಿ ಸರ್. ಒದ್ದೆ ಮಾಡಿದ್ಮೇಲೆ ಏನಾಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಕೊಳ್ಳುತ್ತೆ. ಅವಾಗವ್ರಿಗೂ ಪಾಪ ಪೇಷಂಟ್ಸಿಂದ ಚಂದ್ರಪ್ರಭು ಅವ್ರು ಕಾಯ್ತಾರೆ. ಆಮೇಲೆ ಜುಂಗ್ ತೊಗೊಂಡು ಉಜ್ಜುತ್ತೀನಿ ಅದೇ ಒದ್ದೆಯಲ್ಲಿ. ಫಸ್ಟು ಜುಂಗಲ್ಲಿ ಆ ಜಿಡ್ನೆಲ್ಲ ಫಸ್ಟ್ ಕೊಳೆನೆಲ್ಲ ಒಂದೊಂದು ಸ್ಟೀಲ್ದೆಲ್ಲ ಸ್ಟೌದೆಲ್ಲ ತೆಗೆದು ಅದನ್ನೆತ್ತಿ ತೊಳೆಯೋಕೆ ಹಾಕ್ಬಿಟ್ಟು ನೀಟಾಗಿ ಉಜ್ಜಿಬಿಟ್ಟು ಆ ಕಡೆಯಿಂದ ನಾನು ಒರೆಸ್ಕೊಂಡು ಬರ್ತಾ ಇರ್ತೀನಿ. ಆವಾಗ ಅಶ್ವಿನಿ ಗೌಡ ಮೇಡಮು ಬರ್ತಾರೆ ರೂಮಿಂದ. ಏನು ಇನ್ನೂ ಮಲಗಿಲ್ವಾ, ಅಯ್ಯೋ ಇಷ್ಟೊತ್ತಿನಲ್ಲಿ ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಎಲ್ಲರನ್ನೂ ಮನೆಯಿಂದ ಆಚೆ ಕರೆದ್ಬಿಟ್ಟು ಶಬಾಷ್ ಅಂತ ಚಪ್ಪಾಲೆ ತರಿಸ್ತಾರೆ. ಅಂದರೆ ಅವ್ರ ಸ್ಟೈಲಲ್ಲಿ ಏನೋ ಒಂದು ಹೇಳ್ಬಿಟ್ಟು, ನೋಡಿ ಅವ್ನ ಕೆಲಸ ಅದಿದ್ರೂ ಅವನಾಗವನೇ ತಿಳ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾನೆ, ಅವ್ನ ಮನೆ ಥರ ಅಂದ್ಬಿಟ್ಟು ಇಡೀ ಮನೆಯವ್ರನ್ನ ಕರೆಸ್ಬಿಟ್ಟು ಚಪ್ಪಾಳೆ ತರಿಸ್ತಾರೆ. ಅದು ಒಂದು ಸಲ. ಆ ಥರ 3 ಸಲ ಚಪ್ಪಾಳೆ ತೆಗೆಸ್ಕೊತೀನಿ ಮನೆಯವ್ರ ಕೈಯಲ್ಲಿ. ನೀಟ್ನೆಸ್ಸು, ಆಮೇಲೆ ಕ್ಲೀನ್ನೆಸ್ಸು, ಆ ಥರ. ಆಮೇಲೆ ನನ್ನ ಮನೆ ಥರ ಅಂದರೆ ನಾನು ಅದನ್ನು ಲಾಡ್ಜ್ ಥರ ನೋಡ್ಕೊಳ್ಳಲ್ಲ. ಈಗ ಲಾಡ್ಜಲ್ಲಿ ಏನಂದರೆ ತಿಂದ್ಬಿಟ್ಟು ಕೈ ಒರೆಸ್ಕೊಂಡು ಅಲ್ಲೇ ಬಿಸಾಕೋ, ಬೇಕಾದ್ರೆ ಕ್ಲೀನ್ ಮಾಡೋ ಬೆಡ್ಶೀಟು. ನಾನು ಟಾಯ್ಲೆಟನ್ನು ಒಂದು ಲಾಡ್ಜ್ಗೆ ಹೋದ್ರೂ ಅಲ್ಲಿ ಲೆಟ್ರಿನ್ ಗುಚ್ಚಾಗಿ ಏನಾರು ಹೋಗಿ ಬಂದು ಸ್ನಾನ ಏನಾರು ಮಾಡ್ಕೊಂಡು ಬಂದ್ರೂ ಫುಲ್ಲು ಬಕೆಟಲ್ಲಿ ನೀರು ಹಿಡಿದು ಎಲ್ಲ ತೊಳೆದು ನೀರೆಲ್ಲ ತಳ್ಳಿಬಿಟ್ಟು ಆ ಕೂದಲನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಬರ್ತೀನಿ. ಅಂದರೆ ನೆಕ್ಸ್ಟ್ ಹೋಗೋರು ಇಲ್ಲಿ ಯಾರೂ ಸ್ನಾನ ಮಾಡೇ ಇಲ್ವೇನೋ, ಅಷ್ಟು ಫ್ರೆಶ್ ಆಗಿದೆ ಆ ಲೆಕ್ಕಕ್ಕೆ ನಾನು ಕ್ಲೀನ್ ಮಾಡಿ ಬರ್ತೀನಿ. ಅದು ಬಿಗ್ ಬಾಸ್ ಮನೆ ಆಗಿರ್ಬೋದು, ನನ್ನ ಮನೆ ಆಗಿರ್ಬೋದು, ಬೇರೆ ಹೋಟೆಲ್ ಆಗಿರ್ಬೋದು, ಕಂಡೋರ್ ಮನೆ ಆಗಿರ್ಬೋದು. ನೆನ್ನೆ ಒಂದು ಆಫೀಸ್ಗೆ ಹೋಗಿದ್ದೆ, ಭಾಷ್ಯಂ ಸರ್ಕಲಲ್ಲಿ CCTV ಅವ್ರದ್ದು ವಿನೋದ್ ಅನ್ನೋರು ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಆ ಟಾಯ್ಲೆಟ್ ಮೇಲೆಲ್ಲ ರಿಸಸ್ ಮಾಡಿ ಕೆಳಗೆಲ್ಲ ಮಾಡಿಬಿಟ್ಟಿದ್ರು. ನಾನು ಮಾಡಾದ್ಮೇಲೆ ಚಿರ್ಕಿ ತೊಗೊಂಡು ಹೊಡೆದ್ಬಿಟ್ಟು ಲೈಸಾಲೆಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಉದುರಿಸ್ಬಿಟ್ಟು ಸ್ಮೆಲ್ಲೆಲ್ಲ ಹೋಗಿಸ್ಬಿಟ್ಟು ಬಂದೆ. ಅವರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೋದ್ರು, ಯಾರಿದು ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿದ್ದು ಅಂತಾರೆ. ಸರ್ ನಾನೇ ಸರ್. ಏನು ಸರ್ ಹಂಗೆ ಒಳ್ಳೆ ಲಾಡ್ಜ್ ಇಟ್ಕೊಂಡಿದ್ದಾರೆ ಆಫೀಸಲ್ಲಿ, ಯಾರು ನೋಡಿದವ್ರು ಏನು ಅನ್ಕೊತಾರೆ ಸರ್ ಅಂದೆ. ಅಯ್ಯೋ ನೀವ್ಯಾಕೆ ತೊಳೆಯೋಕೆ ಹೋದ್ರಿ ಅಂದರು. ಸರ್ ನನಗಲ್ಲಿ ಗಲೀಜ್ ಅನ್ನಿಸ್ತು ಸರ್, ನಂಗೆ ಗಲೀಜಿದ್ರೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಅಂತ ನಿನ್ನೆ ಅವ್ರ ಆಫೀಸ್ಗೆ ಹೋಗಿ ಕ್ಲೀನ್ ಮಾಡಿ ಬಂದಿದ್ದೀನಿ. ಬೇಕಾದ್ರೆ ಅವ್ರದ್ದು ಮಿಸ್ ಕಾಲ್ ಅವಾಲೇ ಬಂದಿದೆ, ಬೇಕಾದ್ರೆ ನೀವು ಫೋನ್ ಮಾಡಿಬಿಟ್ಟು ಅವ್ರಿಗೂ ಈಗ ಸ್ಪೀಕರ್ ಫೋನ್ ಹಾಕಿ ಕೇಳಿಸು ಅಂದರು, ಕೇಳಿಸ್ತೀನಿ. ಇದು ನಿನ್ನೆ ಆಗಿರೋದು. ಆ ಥರ ನಾನು ಹೋಗಿದ್ದ ಕಡೆ ನಂದು ನಿಂದು ಕಂಡವ್ರದ್ದು ಅಂತ ನೋಡಲ್ಲ ಸರ್, ನಂದು ಮನೆ ಅಂತಲೇ ನೋಡ್ಕೊಳ್ಳೋದು. ಅದು ನೀವು ಮನೆ ಅವ್ರ ಮನೆ ಆಗಲಿ ಯಾರ ಮನೆ ಆದರೂ ನನಗೇನೆ. ಆಮೇಲೆ ಟಾಯ್ಲೆಟು ಆವಾಗಲೇ ನೋಡಿದ್ರಿ ನೀವು, ಇವಾಗೆಲ್ಲ ನೆಂದಿರಬೇಕು. ಬೇಕಾದ್ರೆ ಇನ್ನೊಂದ್ಸಲಿ ಕೈಯಲ್ಲೇ ಉಜ್ಬಿಟ್ಟು ತೊಳಿತೀನಿ. ಇಲ್ಲಿ ನೋಡಿ ಕೈಯಲ್ಲಾಗಲಿ ಸುಟ್ಟಂಗೆ ಆಗ್ತಾಯಿದೆ, ಪೊರೆ ಹೇಳ್ತಾ ಇದೆ, ಆದರೂ ತಲೆ ಕೆಡಿಸ್ಕೊಳ್ಳಲ್ಲ. ಮನೆ ನೀಟಾಗಿರೋದು ಮುಖ್ಯ.